ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತ್ರಿಕರಿಪುರದಲ್ಲಿ ಶಾಲಾ ಮಕ್ಕಳನ್ನು ಕೊಂಡೊಯ್ಯುತ್ತಿದ್ದ ಆಟೋ ರಿಕ್ಷಾ ಪಲ್ಟಿಯಾದ ಘಟನೆ, ವಿದ್ಯಾರ್ಥಿಗಳಿಗೆ ಗಾಯ. ಕರಿಂದಲ ಕಾಲೇಜಿನ ನಕಲಿ ದಾಖಲೆ ಪ್ರಕರಣ, ಎಸ್ಎಫ್ಐ ಮಾಜಿ ನಾಯಕಿ ಕೆ ವಿದ್ಯಾಳ ವಿರುದ್ಧ ಮಾತ್ರ ಆರೋಪ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ ಪೊಲೀಸರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಇದರ ಪ್ರಚಾರಣಾರ್ಥ ಸಿದ್ಧಪಡಿಸಿದ ಪೋಸ್ಟರ್ನ ಬಿಡುಗಡೆ. ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ಹಲವಾರು ಮಂದಿ ಭಕ್ತರ ಆಗಮನ. ಕಾಸರಗೋಡು ಪಡನ್ನಕಾಡ್ ರಸ್ತೆ ತಡೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಸರ್ವಿಸ್ ರೋಡ್ ಹಾಗೂ ಅಂಡರ್ ಪಾಸ್ ಸಿದ್ಧಪಡಿಸದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವುದು. ವಾರ್ತೆಗಳು ವಿವರವಾಗಿ. ತ್ರಿಕರಿಪುರದಲ್ಲಿ ಶಾಲಾ ಮಕ್ಕಳನ್ನು ಕೊಂಡೊಯ್ಯುತ್ತಿದ್ದ ಆಟೋ ರಿಕ್ಷಾ ಪಲ್ಟಿಯಾದ ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ಗಾಯಗೊಂಡಿದ್ದು, ಯಾರ ಸ್ಥಿತಿಯೂ ಗಂಭೀರವಾಗಿಲ್ಲ. ತ್ರಿಕರಿಪುರದಲ್ಲಿ ಶಾಲಾ ಮಕ್ಕಳನ್ನು ಕೊಂಡೊಯ್ಯುತ್ತಿದ್ದ ಆಟೋ ರಿಕ್ಷಾ ಪಲ್ಟಿಯಾದ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದ್ದು, ಯಾರ ಸ್ಥಿತಿಯೂ ಗಂಭೀರವಲ್ಲ. ಅಪಘಾತದಲ್ಲಿ ಗಾಯಗೊಂಡ ಕೈಕೋಟ್ ಕಡವ್ ಶಾಲೆಯ ವಿದ್ಯಾರ್ಥಿಗಳಾದ ಫಾತಿಮಾ ಶೇಖ್, ರಾವಣ, ದಿಯಾ, ಹಿಮಾದ್, ಅಮೀನಾ, ರಿಫಾ ಎಂಬಿವರನ್ನು ತ್ರಿಕರಿಪುರದ ಖಾಸಗಿ ಆಸ್ಪತ್ರೆಗೆ ಹಾಗೂ ತ್ರಿಕರಿಪುರದ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಡನಗಡಪುರದಿಂದ ಬೀರಿಚೇರಿ ಮೂಲಕ ಕೈಕೋಟ್ ಕಡವ್ ಶಾಲೆಗೆ ಬರುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿದ ಆಟೋ ಬಾಯಲಿಗೆ ಪಲ್ಟಿಯಾಗಿದೆ. ಓಡಿಬಂದ ಊರವರು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರಬತ್ತೂರ್. ಕರಿಂದಲ ಕಾಲೇಜಿನ ನಕಲಿ ದಾಖಲೆ ಪ್ರಕರಣದಲ್ಲಿ ಎಸ್ಎಫ್ಐ ಮಾಜಿ ನಾಯಕಿ ಕೆ ವಿದ್ಯಾಳ ವಿರುದ್ಧ ಮಾತ್ರ ಆರೋಪ ಮಾಡಿ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದರು. ಹೊಸದುರ್ಗ ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಾಗಿದೆ ನೀಲೇಶ್ವರ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಸಿರುವುದು. ಕರಿಂದಲ ಗವರ್ಮೆಂಟ್ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಪಡೆಯಲು ನಕಲಿ ಕೆಲಸದ ಅನುಭವ ಪ್ರಮಾಣ ಪತ್ರ ನೀಡಿರುವುದು ಎಸ್ಎಫ್ಐ ಮಾಜಿ ನಾಯಕಿ ಕೆ ವಿದ್ಯಾ ವಿರುದ್ಧವಿರುವ ಆರೋಪ. ಮಹಾರಾಜಸ್ ಕಾಲೇಜಿನ ಹೆಸರಿನಲ್ಲಿರುವ ನಕಲಿ ಕೆಲಸದ ಅನುಭವ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ 1 ವರ್ಷದಿಂದ ಕರಿಂದಲ ಗವರ್ಮೆಂಟ್ ಕಾಲೇಜಿನಲ್ಲಿ ವಿದ್ಯಾ ಕೆಲಸ ಮಾಡುತ್ತಿದ್ದರು. ಘಟನೆಯಲ್ಲಿ ಕೆ ವಿದ್ಯಾಳನ್ನು ನೀಲೇಶ್ವರ ಪೊಲೀಸರು ಜೂನ್ 27ರಂದು ಬಂಧಿಸಿದ್ದರು. ಶಿಕ್ಷಕರ ನೇಮಕಾತಿಗೆ ನಕಲಿ ದಾಖಲೆ ಸಿದ್ಧಪಡಿಸಿ ಸಲ್ಲಿಸಲಾಗಿದೆ ಎಂದು, ಪಡೆದ ಕೆಲಸಕ್ಕೆ ಸರ್ಕಾರಕ್ಕೆ ಸಂಬಳ ಲಭಿಸಿದೆ ಎಂದು ಚಾರ್ಜ್ ಶೀಟ್ ಹೇಳುತ್ತದೆ. ಪ್ರಕರಣದಲ್ಲಿ ಕೆ ವಿದ್ಯಾ ಮಾತ್ರ ಆರೋಪಿ. ನಕಲಿ ದಾಖಲೆ ಸೃಷ್ಟಿಸಲು ವಿದ್ಯಾ ಬೇರೆಯವರಿಂದ ಸಹಾಯ ಪಡೆದಿಲ್ಲ ಎಂದು ಪೊಲೀಸರು ಪತ್ತೆ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ, ನಕಲಿ ದಾಖಲೆ ಸಲ್ಲಿಕೆ, ವಂಚನೆ ಮತ್ತು ಸಾಕ್ಷ್ಯ ನಾಶದ ಆರೋಪ ಹೊರಿಸಿ ನೀಲೇಶ್ವರ ಪೊಲೀಸರು ಹೊಸದುರ್ಗ ಜುಡಿಷಿಯಲ್ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಬೇರೆಯವರ ಸಹಾಯವಿಲ್ಲದೆ ಸ್ವಂತ ಮೊಬೈಲ್ನಲ್ಲಿ ದಾಖಲೆ ತಯಾರಿಸಿ ಅಸಲನ್ನು ನಾಶ ಮಾಡಿರುವುದಾಗಿ ವಿದ್ಯಾ ಹೇಳಿಕೆಯನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ. ಪ್ರಕರಣದ ತನಿಖೆ ಪೂರ್ಣಗೊಂಡಿದ್ದರೂ 6 ತಿಂಗಳ ನಂತರ ಇದೀಗ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಅಟ್ಟಪಾಡಿ ಕಾಲೇಜಿನಲ್ಲಿ ನಕಲಿ ದಾಖಲೆ ನೀಡಿ ಉದ್ಯೋಗ ಪಡೆಯಲು ಯತ್ನಿಸಿದ್ದ ಪ್ರಕರಣದಲ್ಲಿ ಮನ್ನಾರ್ಕಾಡ್ ನ್ಯಾಯಾಲಯಕ್ಕೆ ಅಗಳಿ ಪೊಲೀಸರು ಸಲ್ಲಿಸಿದ್ದ ಕೆಲವು ದಾಖಲೆಗಳು ಲಭಿಸಲು ವಿಳಂಬವಾಗಿರುವುದೇ ಚಾರ್ಜ್ ಶೀಟ್ ವಿಳಂಬಕ್ಕೆ ಕಾರಣ ಎಂದು ನೀಲೇಶ್ವರ ಪೊಲೀಸರು ನೀಡುವ ವಿವರಣೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಪ್ರಚಾರಣಾರ್ಥ ಸಿದ್ಧಪಡಿಸಿದ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಸಾಹಿತಿ ನಿರ್ದೇಶಕ ಪ್ರೊಫೆಸರ್ ಎಂ.ಎ. ರೆಹಮಾನ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಪ್ರಚಾರಣಾರ್ಥ ಸಿದ್ಧಪಡಿಸಿದ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಸಾಹಿತಿ ನಿರ್ದೇಶಕ ಪ್ರೊಫೆಸರ್ ಎಂ.ಎ. ರೆಹಮಾನ್ ಪೋಸ್ಟರ್ ಬಿಡುಗಡೆ ಮಾಡಿದರು. സംഘടനാ സമിതി ചെയർമാൻ എം ലോഹിതാക്ഷൻ, പ്രചാര സമിതി ചെയർമാൻ വി മനോജ് കുമാർ ಮೊದಲ ಪ್ರತಿ ಸ್ವೀಕರಿಸಿದರು. എടുക്കുന്ന ഓരോ സംഗതികളും മനുഷ്യ സമൂഹത്തിൽ ചെയ്യുന്ന സേവനങ്ങളും നമ്മുടെ ജീവകാരുണ്യ പ്രവർത്തനത്തിൽ ചെയ്ത കാര്യങ്ങളെല്ലാം അപ്പോഴപ്പോഴും അറിയുന്ന ഒരാളാണ് ഞാൻ. അതുകൊണ്ട് ഇങ്ങനെ ഒരു വാർഷികത്തിന് ഇത് ആളുകളുടെ മുമ്പിൽ ഇത് പ്രകടിപ്പിക്കുവാനുള്ള ഒരവസരം ഉണ്ടാക്കി തന്നതിനുള്ള നന്ദി ഒരിക്കൽ കൂടി പറഞ്ഞുകൊണ്ട് ಪ್ರೊಫೆಸರ್ ಎಂ.ಎ. ರೆಹಮಾನ್ ಅವರ ಉದುಮದಲ್ಲಿರುವ ನಿವಾಸದಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲಿ ಕೆಸಿಸಿಎಲ್ ನಿರ್ದೇಶಕ ಅಬ್ದುಲ್ಲಾ ಕುಂಜಿ, ಪ್ರಚಾರ ಸಮಿತಿ ಸಂಚಾಲಕ ಪಿ. ಪ್ರಕಾಶ್, ಕೆವಿ ಶ್ರೀಕುಮಾರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೆದ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು.
ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೆದ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಕೂಡ್ಲು ಶ್ರೀ ಮಹಾವಿಷ್ಣು ಭಜನಾ ಸಮಿತಿ ವಿಷ್ಣುಮಂಗಲ ವತಿಯಿಂದ ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನೆ ಸೇವೆ ನಡೆಯಿತು. ವಿಶೇಷ ಕಾರ್ತಿಕ ಪೂಜೆ, ಮಹಾಪೂಜೆ ಜರುಗಿತು. ಶ್ರೀರಾಮನಾಮ ತಾರಕ ಮಂತ್ರ ಪಠಣ ನಡೆಯಿತು. ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ನಡೆದ ಕರಸೇವೆಯಲ್ಲಿ ಭಾಗವಹಿಸಿದ ಸುರೇಶ್ ನಾಯ್ಕ್ ಹಾಗೂ ರಮೇಶ್ ರೈ ಅವರನ್ನು ಸನ್ಮಾನಿಸಲಾಯಿತು. ಅನ್ನ ಸಂತರ್ಪಣೆ ಮತ್ತು ಸಾಯಂಕಾಲ ಮಂಗಲ ದೀಪೋತ್ಸವ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪಡನಕಾಡ್ ರಸ್ತೆ ತಡೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಕಾಂಜನ್ಘಾಟ್ ನಂಬ್ಯಾರ್ಕಲ್ ನಿವಾಸಿಗಳಿಗೆ ಸರ್ವಿಸ್ ರೋಡ್ ಹಾಗೂ ಅಂಡರ್ ಪಾಸ್ ಸಿದ್ಧಪಡಿಸದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವುದು. ರಾಜಕೀಯ ಮುಖಂಡರು ಅಂಡರ್ ಪಾಸ್ಗಾಗಿ ತೀವ್ರವಾಗಿ ಮಧ್ಯಪ್ರವೇಶಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲೊಂದಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡ ನಂತರ ಇಲ್ಲದಾಗುವುದು. ವಳನೂರುಡಿ, ಪುದುಕೈ, ಮೂಲಪಳ್ಳಿ, ಚೀರಾಪುರಂ ಎಂಬ ಪ್ರದೇಶದ ಜನರು ಬಳಸುವ ರಸ್ತೆಗಳನ್ನು ರಕ್ಷಿಸಬೇಕೆಂಬುದು ಆಗ್ರಹವಾಗಿದೆ. ಗುಡ್ಡಗಾಡು ರಸ್ತೆಗಾಗಿ ಪರಿಗಣಿಸಿದ್ದ ರಸ್ತೆಯನ್ನು ಸಮರ್ಪಕವಾಗಿ ಸಮಾಲೋಚನೆ ನಡೆಸದೆ ಮುಚ್ಚಲಾಗುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಯ ವಿವರಗಳ ಯೋಜನಾ ವರದಿ ಸ್ಥಳೀಯರಿಗೆ ಇನ್ನೂ ಲಭ್ಯವಾಗಿಲ್ಲ ಎಂಬ ಆರೋಪವೂ ಇದೆ. ഈ നമ്പ്യാർക്കാൽ റോഡ് നിർദ്ദിഷ്ട ഹൈവേയുടെ സൈഡിലെത്തിയപ്പോഴത്തേക്ക് അവിടെ എംബാങ്ക്മെൻറ്റ് വന്ന് തടയുന്നതാണ് ഇപ്പോൾ നമ്മൾ അറിഞ്ഞിരിക്കുന്നത്. കാരണം അടിപ്പാത ഇല്ല എന്നുള്ള കാര്യം. അടിപ്പാത ഉണ്ടായിരുന്നെങ്കിൽ യാത്രാക്ലേശം പരിഹരിക്കാൻ പറ്റുമായിരുന്നു. അടിപ്പാത ഇല്ല എന്നുള്ള കാര്യം പറഞ്ഞ്, അല്ല എന്നുണ്ടെങ്കിൽ തൂണ് പില്ലറിൻ്റെ മുകളിൽ 2 പില്ലറിൻ്റെ മേലെ അങ്ങ് ഇട്ടിട്ട് വാഹനം പോകാൻ സൗകര്യം തരികയാണെങ്കിൽ യാത്രക്കാർക്ക് യാതൊരു ബുദ്ധിമുട്ടുമില്ല. രണ്ടാമത്, കാഞ്ഞങ്ങാട് ഭാഗത്ത് നിന്ന് വരുന്ന വാഹനങ്ങൾക്ക് നമ്പ്യാർക്കാട് ബന്ധപ്പെടാൻ ഒരു സർവീസ് റോഡും ആണ് ജനങ്ങൾ ആവശ്യപ്പെടുന്നത്. ഇത് രണ്ടും തന്നില്ലെങ്കിൽ ജനങ്ങൾ ഒരു ഭാഗത്തേക്കും പോകാൻ പറ്റാത്തൊരവസ്ഥയാണ്. നമ്പ്യാർക്കാൽ നിവാസികൾക്ക് ഇനി കാഞ്ഞങ്ങാടുമായി ബന്ധപ്പെടണമെങ്കിൽ ഒരു 21 കിലോമീറ്ററെങ്കിലും യാത്ര സഞ്ചരിച്ചാൽ മാത്രമേ തൊട്ടടുത്ത് 200 മീറ്റർ അപ്പുറത്തുള്ള പഠനം കടത്താൻ സാധിക്കുള്ളൂ. വേറെ ഒരു മാർഗവും ഇതിനകത്തില്ല. ഇത് ഈ ഉദ്യോഗസ്ഥന്മാർ എവിടെ എന്താണെന്നൊന്നും നമ്മളറിയില്ല. DPR വരെ നമുക്ക് ഇതിനെപ്പറ്റി പുറത്തിറക്കില്ല. DPR ഉണ്ടെങ്കിൽ നമ്മൾ നേരത്തെ പറയായിരുന്നു ഇങ്ങനെ വഴി ബ്ലോക്ക് ചെയ്യുന്നുണ്ടെന്ന് പറയായിരുന്നു. ഇപ്പോഴാണ് ഈ വർക്ക് ഇവിടെ എത്തുമ്പോഴും നിങ്ങൾ വഴി നാളെ അടുത്ത ആഴ്ച മുതൽ ബ്ലോക്ക് ചെയ്യപ്പെടും എന്നറിയുന്നത്. മേലധികാരികളെല്ലാം നമ്മളെ ശ്രദ്ധയിൽപ്പെടുത്തിയിട്ടുണ്ടെങ്കിലും ഒരു നടപടിയും ഇതുവരെ ഉണ്ടായിട്ടില്ല. ಪ್ರತಿದಿನ ಸಾವಿರಾರು ವಾಹನಗಳು ಹಾದು ಹೋಗುವ ಈ ರಸ್ತೆ ಮುಚ್ಚಿದರೆ ಸುಮಾರು 100 ಕುಟುಂಬಗಳು ಸಂಪೂರ್ಣವಾಗಿ ಒಂಟಿಯಾಗುತ್ತವೆ. ನಂಬ್ಯಾರ್ಕಲ್ ಅಣೆಕಟ್ಟಿಗೆ ಆಂಬ್ಯುಲೆನ್ಸ್ ಅಥವಾ ಫೈರ್ ಇಂಜಿನ್ ತಲುಪಲು 500 ಮೀಟರ್ ಬದಲಿಗೆ ಸುಮಾರು 15 ಕಿಲೋಮೀಟರ್ ಪ್ರಯಾಣಿಸಬೇಕಾಗಿ ಬರುತ್ತದೆ. ಪ್ರಸ್ತುತ ಯೋಜನೆಯಿಂದ ಪ್ರದೇಶ ವ್ಯಾಪ್ತಿಯ ಶಾಲೆಗಳಿಗೂ ಹಿನ್ನಡೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧಿಸಿದಾಗ ಬಳಸುವ ಪ್ರಮುಖ ರಸ್ತೆಯನ್ನಾಗಿದೆ ಮುಚ್ಚುವುದು. ಅಂಡರ್ ಪಾಸ್ ಸಿದ್ಧಪಡಿಸದಿದ್ದರೆ ತೀವ್ರ ಹೋರಾಟ ನಡೆಸಲು ಸ್ಥಳೀಯರು ತಯಾರಿ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಗ್ರ ಶಿಕ್ಷಣ ಸಮಾಜ ಸೇವೆ ಎಂಬ ಗುರಿಯೊಂದಿಗೆ ಪಳ್ಳಂಗೋಡ್ ಮದನಿಯಂ ಕ್ಯಾಂಪಸ್ನಲ್ಲಿ ಆರಂಭಿಸುವ ಮದನಿಯಂ ಅಕಾಡೆಮಿಯ ಶಿಲಾನ್ಯಾಸ 25ರಂದು ನಡೆಯಲಿದೆ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಾಂತಪುರ AP ಅಬೂಬಕರ್ ಮುಸ್ಲಿಯಾರ್ ಶಿಲಾನ್ಯಾಸವನ್ನು ನೆರವೇರಿಸಲಿದ್ದಾರೆ. ಪಲ್ಲಂಗೋಡಿನ ಪಯಸ್ವಿನಿ ಹೊಳೆಯ ದಡದಲ್ಲಿ 10 ಎಕರೆ ಪ್ರದೇಶದಲ್ಲಿ ಮದನಿಯಂ ಕ್ಯಾಂಪಸ್ ಸಿದ್ಧಪಡಿಸಲಾಗಿದೆ. ಅಕಾಡೆಮಿಯಲ್ಲಿ ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳ ಅಭಿರುಚಿಗೆ ಅನುಗುಣವಾಗಿ ನವೀನ ಕೋರ್ಸ್ಗಳ ಉದ್ಯಮಗಳ ಗುರಿಯನ್ನು ಹೊಂದಲಾಗಿದೆ. ಅಕಾಡೆಮಿಯ ಮೊದಲ ಹಂತದಲ್ಲಿ ಕುರಾನ್ ಸೆಂಟರ್, ಮಹಿಳಾ ಕಾಲೇಜು, ಶರಿಯಾ ಕೋರ್ಸ್, ಕಂಪ್ಯೂಟರ್ ಸೆಂಟರ್, ಸೈನ್ಸ್ ಲ್ಯಾಬ್ ಮುಂತಾದವುಗಳನ್ನು ಸಿದ್ಧಪಡಿಸಲಾಗುವುದು. ಶಿಲಾನ್ಯಾಸ ಸಂಗಮ ಸೈಯದ್ ಆಲಿ ಬಾಫಕಿ ತಂಗಳ್ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತದೆ. ಸಂಸ್ಥಾ ಉಪಾಧ್ಯಕ್ಷ ಸೈಯದ್ KS ಆಟಕೋಯ ತಂಗಳ್ ಕುಂಬೋಳ್ ಉದ್ಘಾಟಿಸುವರು. ಅಕಾಡೆಮಿಕ್ ಚೇರ್ಮನ್ ಸೈಯದ್ ಜೈನುಲ್ ಆಬಿದೀನ್ ಮುತ್ತುಕೋಯ ಅಲ್ ಅಹ್ದಲ್ ಕನ್ನುಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜನರಲ್ ಕನ್ವೀನರ್ ಮದನಿಯಂ ಅಬ್ದುಲ್ ಲತೀಫ್ ಸಕಾಪಿ ಕಾಂತಪುರ ಸ್ವಾಗತಿಸುವರು. ಸಯ್ಯದ್ ಇಬ್ರಾಹಿಂ ಖಲೀಲ್ ಅಲ್ ಬುಖಾರಿ ಭಾಷಣ ಮಾಡಲಿದ್ದಾರೆ. സമന്വയ വിദ്യാഭ്യാസം ലക്ഷ്യം വെച്ചുകൊണ്ടുള്ള വിപുലമായൊരു വിദ്യാഭ്യാസ സ്ഥാപനത്തിന് ഈ വരുന്ന 25-ാം തീയതി രാവിലെ 7 മണിക്ക് പള്ളങ്കോടിൽ വച്ച് അതിൻ്റെ കെട്ടിടത്തിൻ്റെ ശിലാസ്ഥാപനം നടക്കുകയാണ്. മദനിയം അക്കാദമി എന്ന പേരിൽ ഏകദേശം 10 ഏക്കറോളം വിശാലമായ ക്യാമ്പസിലാണ് സ്ഥാപനത്തിൻ്റെ ശിലാസ്ഥാപനം ഇന്ത്യൻ ഗ്രാൻഡ് മുഫ്തി ബഹുമാന്യരായ കാന്തപുരം
AP അബൂബക്കർ മുസ്ലിയാർ നിർവഹിക്കുന്നത്. സുദ്ദിഗോഷ്ഠിಯಲ್ಲಿ സയ്യിദ് സൈനുൽ ആബിദീൻ അൽ അഹ്ദൽ കന്നവും പള്ളങ്കോട് അബ്ദുൽ ഖാദിർ മദനി, മദനിയം അബ്ദുൽ ಲತೀಫ್ ಸಕಾಫಿ ಕಾಂತಪುರ, ಅಬ್ದುಲ್ ನಾಸರ್ ಹಾಜಿ ಪಳ್ಳಂಗೋಡ್, PS ಯೂಸುಫ್ ಹಾಜಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಅಡ್ಕತ್ತಬೈಲ್ ಕುದುರು ತೋಟತಡಿ ತರವಾಡಿನಲ್ಲಿ ಧರ್ಮದೈವ ಶ್ರೀ ಧೂಮಾವತಿ ದೈವದ ಪೀಠ ಪ್ರತಿಷ್ಠೆ ಮತ್ತು ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಹಾಗೂ ಶ್ರೀ ದೈವಗಳ ನೇಮೋತ್ಸವ ವಿಜೃಂಭಣೆಯಿಂದ ಜರುಗಿತು. ಹಲವಾರು ಮಂದಿ ಭಕ್ತರು ಪಾಲ್ಗೊಂಡರು. ಅಡ್ಕತ್ತಬೈಲು ಕುದುರು ತೋಟತಡಿ ತರವಾಡಿನಲ್ಲಿ ಧರ್ಮದೈವ ಶ್ರೀ ಧೂಮಾವತಿ ದೈವದ ಪೀಠ ಪ್ರತಿಷ್ಠೆ ಮತ್ತು ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಹಾಗೂ ಶ್ರೀ ದೈವಗಳ ನೇಮೋತ್ಸವ 3 ದಿನಗಳ ಕಾಲ ತಂತ್ರಿವರ್ಯರಾದ ಉಳಿಯತಾಯ ವಿಷ್ಣು ಅಸ್ರಾರವರ ಮಾರ್ಗದರ್ಶನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಆದಿತ್ಯವಾರದಂದು ಬೆಳಗ್ಗೆ ಹಸಿರುವಾಣಿ ಹೊರೆ ಕಾಣಿಕೆ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರದಿಂದ ತರಲಾಯಿತು. ನಂತರ ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ ನಡೆಯಿತು. ಸೋಮವಾರ ಬೆಳಗ್ಗೆ ಗಣಪತಿ ಹೋಮ, ಧೂಮಾವತಿ ದೈವದ ಪೀಠ ಪ್ರತಿಷ್ಠೆ, ಗುಳಿಗ ಪ್ರತಿಷ್ಠೆ, ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ, ನಾಗತಂಬಿಲ, ಮುಡಿಪು ಪೂಜೆ, ಕೊರತಿ, ಪಂಜುರ್ಲಿ, ಕಲ್ಲುರ್ಟಿ ದೈವಗಳ ಕೋಲ ನಡೆಯಿತು. ಮಂಗಳವಾರದಂದು ಬೆಳಗ್ಗೆ ಧರ್ಮದೈವ ಶ್ರೀ ಧೂಮಾವತಿ ದೈವದ ನೇಮ ನಡೆಯಿತು. ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ಮಧ್ಯಾಹ್ನ ಚೌಕಾರು ಗುಳಿಗನ ಕೋಲದೊಂದಿಗೆ ಸಮಾಪನಗೊಂಡಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಧ್ಯಾಹ್ನ ಚೌಕಾರು ಗುಳಿಗನ ಕೋಲದೊಂದಿಗೆ ಸಮಾಪನಗೊಂಡಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಶ್ರೀರಾಮ ಪ್ರಾಣ ಪ್ರತಿಷ್ಠಾ ದಿನದಂದು ಸಮಾಜ ಸೇವಾ ಚಟುವಟಿಕೆಗಳೊಂದಿಗೆ ಲಕ್ಷ್ಮಣನ್ ಪೆರಿಯಡುಕ ಪ್ರದೇಶವಾಸಿಗಳಾದ ವಯೋವೃದ್ಧ ಮಹಿಳೆಯರಿಗೆ ವಸ್ತ್ರ ವಿತರಿಸುವ ಮೂಲಕ ಮಾದರಿ ಚಟುವಟಿಕೆ ನಡೆಸಲಾಯಿತು. ಶ್ರೀರಾಮ ಪ್ರಾಣ ಪ್ರತಿಷ್ಠಾ ದಿನವನ್ನು ಸಮಾಜ ಸೇವೆಗಾಗಿ ಇರುವ ದಿನವನ್ನಾಗಿ ಮಾಡಿದರು ಇಚಿಲಂಪಾಡಿಯ ಲಕ್ಷ್ಮಣನ್ ಪೆರಿಯಡ್ಕ. ಶ್ರೀದೇವಿ ರಾಮಚಂದ್ರ ಪ್ರಸಾದ್ ಎಂಬಿಯವರ ಶಬರಿ ಆಶ್ರಮದಲ್ಲಿ ವಯೋವೃದ್ಧ ಮಹಿಳೆಯರಿಗೆ ವಸ್ತ್ರ ವಿತರಿಸಿದರು. ಅನ್ನದಾನವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಕವಿ ರಾಧಾಕೃಷ್ಣನ್ ಉಳಿಯತಡ್ಕ, ಬಾಬು ನೆಲ್ಲಿಕಟ್ಟೆ, ರಾಘವನ್ ಉದುಮ, ಪೊನ್ನಪ್ಪನ್ ಅಮ್ಮಂಗೋಡು, ಬೇಡು ಕಲ್ಲಘಟ್ಟ, ಗಣೇಶ್ ಪಾಡಿ, ಶಿವರಾಮ ಪಾಡಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಶಿಕ್ಷಕರು, ನೌಕರರು ರಾಜಭವನ ಮತ್ತು ಜಿಲ್ಲಾ ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ಮಾರ್ಚ್ ಮತ್ತು ಧರಣಿ ನಡೆಸಿದರು. ಮಾರ್ಚ್ ಹೋರಾಟ ಸಮಿತಿ ಮುಖಂಡ OK ಜಯಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ರಾಜ್ಯಗಳಿಗೆ ಇರುವ ಆರ್ಥಿಕ ಹಂಚಿಕೆ ಅನುಮತಿಸುವುದು, ನಾಗರಿಕ ಸೇವೆಗೆ ಧಕ್ಕೆ ತರುವ ಕೇಂದ್ರ ನೀತಿಗಳನ್ನು ಸರಿಪಡಿಸಬೇಕು ಮುಂತಾದ ಪ್ರಮುಖ ಘೋಷವಾಕ್ಯಗಳನ್ನು ಕೂಗಿ ಶಿಕ್ಷಕರು, ನೌಕರರು, ಆಕ್ಷನ್ ಕೌನ್ಸಿಲ್, ಶಿಕ್ಷಕರ ಸೇವಾ ಸಂಘಟನಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾರ್ಚ್ ನಡೆಸಿದರು. ಕೇರಳಕ್ಕೆ ನೀಡಬೇಕಿದ್ದ ತೆರಿಗೆ ಪಾಲು ಹಾಗೂ ಸಾಲದ ಮಿತಿಯಲ್ಲಿ ಕೇಂದ್ರ ಸರ್ಕಾರ ಭಾರಿ ಕಡಿತ ಮಾಡಿದೆ. ಕೇಂದ್ರ ಯೋಜಿತ ಯೋಜನೆಗಳಲ್ಲಿನ ಬಾಕಿಗಳು ಸಹ ಬಾಕಿ ಉಳಿದಿವೆ. ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದ್ದು, ಕೇರಳದ ನೌಕರರಿಗೆ ಸವಲತ್ತು ನೀಡಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ನೌಕರರು ಮತ್ತು ಶಿಕ್ಷಕರು ಮಾರ್ಚ್ ಮತ್ತು ಧರಣಿ ನಡೆಸಿದರು. ಕಾಸರಗೋಡು ಜಿಲ್ಲಾ ಮಾರ್ಚ್ ಸಿವಿಲ್ ಸ್ಟೇಷನ್ ಪರಿಸರದಿಂದ ಆರಂಭವಾಗಿ ಆದಾಯ ತೆರಿಗೆ ಕಚೇರಿ ಎದುರು ಸಮಾಪನಗೊಂಡಿತು. മാർച്ച് ഹോരാട്ട സമിതി മുഖണ്ഡ OK ജയകൃഷ്ണൻ ഉദ്ഘാടിಸಿದರು. കേരളത്തിലെ ജനങ്ങൾ ചോദിക്കുന്നു, ഞങ്ങൾ നൽകുന്ന നികുതിയുടെ വിഹിതം എന്തുകൊണ്ട് അർഹമായ വിഹിതം അനുവദിക്കുന്നില്ല എന്നുള്ളതാണ്. അത് ജീവനക്കാരും അധ്യാപകരും മാത്രം ചോദിക്കുന്ന ചോദ്യമല്ല. GST വിഹിതം നൽകുന്ന കച്ചവടക്കാരൻ,
ചെറുകിട വ്യവസായ സംരംഭകൻ തൊഴിൽ ലഭിക്കും, ഈ വിഹിതമൊക്കെ വെച്ചുകൊണ്ട് സംരംഭകത്വം തുടങ്ങി തൊഴിൽ ലഭിക്കുമെന്ന് കരുതിയ യുവജനങ്ങൾ, വിദ്യാർത്ഥികൾ, ഇതര ജനവിഭാഗങ്ങൾ എല്ലാം ചോദിക്കുന്ന ചോദ്യമാണ് കേന്ദ്ര സർക്കാരിനോട്. മോദിയുടെ ഗ്യാരണ്ടി കേവലം വാക്കുകളിൽ മാത്രമുള്ള ഗ്യാരണ്ടിയാണ് എന്ന് 10 വർഷം കൊണ്ട് ഇന്ത്യക്കാർ തിരിച്ചറിഞ്ഞിരിക്കുന്നു. ಕೆ ಭುವನಚಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಕೆ ರಾಘವನ್, ಕೆವಿ ರಾಘವನ್, ಟಿ ಪ್ರಕಾಶನ್, ಎನ್ ಕೆ ಲಸಿತಾ, ವಿ ಶೋಭಾ, ಟಿ ದಾಮೋದರನ್, ಕೆ ಅನಿಲ್ ಕುಮಾರ್, ಎಂ ಜಿತೇಶ್, ವಿ ಜಗದೀಶ್, ಬಿ ವಿಜೇಶ್, ಮಧು ಕಾರಿಂಬಿಲ್, ಬಿಜು, ಯಮುನಾ, ವಿನಯನ್, ಸುನಿಲ್, ಚಂದ್ರಬಾಬು, ಸಂತೋಷ್, ರಾಜೀವ್ ಉದಿನೂರ್ ಮಾತನಾಡಿದರು. ಕೆ ಹರಿದಾಸ್ ಸ್ವಾಗತಿಸಿ ಕೆ ಭಾನುಪ್ರಕಾಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೆರಡಾಲ ಗ್ರಾಮದ ವಾಂತಿಚಾಲು ಉಪ್ಲೇರಿ ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿಯಲ್ಲಿ ಪಂಚವರ್ಷಗಳಿಗೊಮ್ಮೆ ನಡೆಯುವ ಧರ್ಮಕೋಲೋತ್ಸವ ವಿಜೃಂಭಣೆಯಿಂದ ಜರುಗಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕುಂಬಳೆ ಸೀಮೆಯ ಪೆರಡಾಲ ಗ್ರಾಮದ ವಾಂತಿಚಾಲು ಉಪ್ಲೇರಿ ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿಯಲ್ಲಿ ಪಂಚವರ್ಷಗಳಿಗೊಮ್ಮೆ ನಡೆಯುವ ಧರ್ಮಕೋಲೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಇದರ ಅಂಗವಾಗಿ ಪ್ರಾತಃ ಕಾಲ ದೀಪ ಪ್ರತಿಷ್ಠೆ, ಬಳಿಕ ದೈವದ ಭಂಡಾರ ಇಳಿಯುವುದು, ಸಾಮೂಹಿಕ ಪ್ರಾರ್ಥನೆ ಜರುಗಿ ವೇದಮೂರ್ತಿ ಬ್ರಹ್ಮಶ್ರೀ ವೀರವೆಂಕಟ ನರಸಿಂಹ ಭಟ್ ಕಟ್ಟದಡ್ಕ ಅವರ ಪೌರೋಹಿತ್ಯದಲ್ಲಿ ಮಹಾಗಣಪತಿ ಹೋಮ, ಅಷ್ಟೋತ್ತರ ಸತಶಿಯಾಳಾಭಿಷೇಕ ಜರುಗಿತು. ಶ್ರೀ ಕಿನ್ನಿಮಾಣಿ ಪೂಮಾಣಿ ಮಹಿಳಾ ಭಜನಾ ಸಂಘ ಪೆರಡಾಲ ಅವರಿಂದ ಭಜನಾ ಸಂಕೀರ್ತನೆ, ತತ್ವಮಸಿ ಕುಣಿತ ಭಜನಾ ತಂಡ ಶೇಣಿ ಮಣಿಯಂಪಾರೆ ಅವರಿಂದ ಕುಣಿತ ಭಜನೆ ಸೇವೆ ನಡೆಯಿತು. ಬಳಿಕ ಪ್ರತಿಷ್ಠಾ ಕರ್ಮಿ ಕೃಷ್ಣ ಬೆಳ್ಚಡ ಅವರ ಉಪಸ್ಥಿತಿಯಲ್ಲಿ ಪ್ರಧಾನ ಕರ್ಮಿ ಗೋಪಾಲಕೃಷ್ಣ ಕುಲಾಲ್ ಅವರ ನೇತೃತ್ವದಲ್ಲಿ ಚತುರ್ವಿಂಶತಿ ಕಲಶ ಕ್ಷೀರಾಭಿಷೇಕ, ವಿಶೇಷ ಪುಷ್ಪಾಲಂಕಾರದೊಂದಿಗೆ ತಂಬಿಲ ಸೇವೆ ಜರುಗಿತು. ಬಳಿಕ ಶ್ರೀ ಮಂತ್ರಮೂರ್ತಿ ಗುಳಿಗ ದೈವದ ಕೋಲ ನಡೆಯಿತು. ಈ ಸಂದರ್ಭದಲ್ಲಿ ಗುಳಿಗ ದೈವಕ್ಕೆ ದಾನಿ, ಉದ್ಯಮಿ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಅವರಿಂದ ಬೆಳ್ಳಿಯ ತ್ರಿಶೂಲ ಸಮರ್ಪಣೆ ನಡೆಯಿತು. ಕೂಳೂರು ಕನ್ಯಾನ ಚಂದ್ರಹಾಸ ಶೆಟ್ಟಿ, ವಾಸ್ತುಶಿಲ್ಪಿ ರಾಜ್ಕುಮಾರ್, ಚಲನಚಿತ್ರ ನಟ ಸತೀಶ್ ಬಂದಲೆ, ಕೃಷ್ಣಯ್ಯ ಬಳ್ಳಾಲ್, ರಾಜೇಶ್ ಆಳ್ವ ಬದಿಯಡ್ಕ, ಡಾಕ್ಟರ್ ಶ್ರೀನಿಧಿ ಸರಳಾಯ, ಜಗನ್ನಾಥ ರೈ ಕೋರೆಕಾನ, ಪ್ರಕಾಶ್ ಪೂಜಾರಿ ಗೋಬಾ, ಜಯಂತ ನಡುಬೈಲ್, ಡಾಕ್ಟರ್ ಸತೀಶ್ ಪುಣಿಂಚಿತ್ತಾಯ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ತುಲಾಭಾರ ಸೇವೆ, ಪ್ರಸಾದ, ಶ್ರೀ ದೈವದ ಅರಶಿನ ಹುಡಿ ಪ್ರಸಾದ ವಿತರಣೆ ಜರುಗಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತ್ರಿಕರಿಪುರದಲ್ಲಿ ಶಾಲಾ ಮಕ್ಕಳನ್ನು ಕೊಂಡೊಯ್ಯುತ್ತಿದ್ದ ಆಟೋ ರಿಕ್ಷಾ ಪಲ್ಟಿಯಾದ ಘಟನೆ, ವಿದ್ಯಾರ್ಥಿಗಳಿಗೆ ಗಾಯ. ಕರಿಂದಲ ಕಾಲೇಜಿನ ನಕಲಿ ದಾಖಲೆ ಪ್ರಕರಣ, ಎಸ್ಎಫ್ಐ ಮಾಜಿ ನಾಯಕಿ ಕೆ ವಿದ್ಯಾಳ ವಿರುದ್ಧ ಮಾತ್ರ ಆರೋಪ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ ಪೊಲೀಸರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಇದರ ಪ್ರಚಾರಣಾರ್ಥ ಸಿದ್ಧಪಡಿಸಿದ ಪೋಸ್ಟರ್ನ ಬಿಡುಗಡೆ. ಶ್ರೀರಾಮಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ಕೂಡ್ಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ಹಲವಾರು ಮಂದಿ ಭಕ್ತರ ಆಗಮನ. ಕಾಸರಗೋಡು ಪಡಲಕಾಡ್ ರಸ್ತೆ ತಡೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಸರ್ವಿಸ್ ರೋಡ್ ಹಾಗೂ ಅಂಡರ್ ಪಾಸ್ ಸಿದ್ಧಪಡಿಸದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವುದು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.